ತಿಗ ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ. ಯಾರಿಗೂ ಗೊತ್ತಾ? ನನ್ನ ತಿಗ ಇರ್ಬೋದು, ನಿಮ್ಮ ತಿಗ ಆಗಿರ್ಬೋದು, ಮಹಾಲಕ್ಷ್ಮಿನೇ ವಾಸ ಮಾಡೋಂಥ ಜಾಗ. ನಮ್ಮ ಆರ್ಯವರ್ಧನ್ ಗುರುಜಿಯವರು ಕುಂಡಿನ ಲಕ್ಷ್ಮಿಗೆ ಹೋಲಿಸಿರೋದು. ಸೊ ನನ್ ಕೇಳಿದ್ರೆ ನಾವು ಬೆಳಿಗ್ಗೆ ಎದ್ದು ಮೋಷನ್ ಕರೆಕ್ಟಾಗಿ ಹೋದ್ರೇ ನಮ್ಗೆ ಎಲ್ಲಾ ಕೆಲಸ ಮಾಡೋಕ್ಕಾಗತ್ತೆ. ಏನಾದ್ರೂ ಮೋಷನ್ ಸರಿಯಾಗಿ ಹೋಗಿಲ್ಲ ಅಂತ ಹೇಳಿದ್ರೆ ನಮ್ಗೆ ಯಾವ ಕೆಲಸ ಮಾಡೋದಕ್ಕೂ ಆಸಕ್ತಿ ಇರಲ್ಲ. ಮೋಷನ್ ಹೋಗೋ ಟೈಮಲ್ಲಿ ಏನಾದ್ರು ಬ್ಲಡ್ ಹೋಗ್ತಾ ಇದ್ರೆ ಇಲ್ಲ ತುಂಬಾ ಪೇನ್ ಹೋಗ್ತಾ ಇದ್ರೆ ಅವತ್ತಿನ ದಿವಸನೇ ಹಾಳಾದಂಗಾಗತ್ತೆ. ನಾವು ಮೋಷನ್ ಸರಿಯಾಗಿ ಹೋದ್ರೇನೆ ಕರೆಕ್ಟಾಗಿ ಕೆಲ್ಸಕ್ಕೆ ಹೋಗ್ಬೋದು. ಕೆಲ್ಸಕ್ಕೆ ಹೋದ್ರೆ ಆಬ್ವಿಯಸ್ಲಿ ದುಡ್ಡು ಕೊಟ್ಟೆ ಕೊಡ್ತಾರೆ. ಟ್ರಾವೆಲ್ ಮಾಡ್ಬೇಕಾದ್ರೂ ಕುತ್ಕೊಂಡೇ ಟ್ರಾವೆಲ್ ಮಾಡ್ಬೇಕು. ಏನಾದ್ರೂ ಅಕಸ್ಮಾತ್ ಪೈಲ್ಸ್ ಆಗಿದ್ರೆ, ಏನಾದ್ರು ಪಸ್ ಆಗಿದ್ರೆ, ಏನಾದ್ರು ಫಿಸ್ಟುಲ್ ಆಗಿದ್ರೆ ಅವ್ರ ಕೈ ಕುತ್ಕೊಂಡು ಟ್ರಾವೆಲ್ ಮಾಡೋಕ್ಕಾಗಲ್ಲ. ಗುದದ್ವಾರ ಕರೆಕ್ಟ್ ಆಗಿದ್ರೆ ನಾವು ಚೆನ್ನಾಗಿ ಟ್ರಾವೆಲ್ ಮಾಡ್ಬೋದು, ಚೆನ್ನಾಗಿ ಕೆಲಸ ಮಾಡ್ಬೋದು, ಚೆನ್ನಾಗಿ ಅರ್ನ್ ಮಾಡ್ಬೋದು. ಬರೀ ಗುದದ್ವಾರ ಅಷ್ಟೇ ಅಲ್ಲ, ನಮ್ಮ ಬಾಡಿ ಎಲ್ಲ ಪಾರ್ಟ್ಸ್ ಅಷ್ಟೇ, ಎಲ್ಲಾನು ಇಂಪಾರ್ಟೆಂಟೇ. ಅದು ನಮ್ಮ ಕಣ್ಣಾಗಿರ್ಬೋದು, ನಮ್ಮ ಹಾರ್ಟ್ ಆಗಿರ್ಬೋದು, ನಮ್ಮ ಮೂಳೆಗಳಾಗಿರ್ಬೋದು, ಮಸಲ್ಗಳಾಗಿರ್ಬೋದು. ಗುದದ್ವಾರನ ಯಾರು ನೆಗ್ಲೆಕ್ಟ್ ಮಾಡಕ್ಕೆ ಹೋಗಬೇಡಿ. ಇದರಲ್ಲಿ ಏನೇ ಸಮಸ್ಯೆ ಇದ್ರೂ ಡಾಕ್ಟರ್ಗಳು ತೋರಿಸ್ಕೊಳ್ಳಿ.